ನಿದ್ರೆಹೀನತೆಗಿರುವ 3 ಮೇನ್ ಕಾರಣ ನೋಡೋಣ. ಒಂದನೇದು ಸ್ಟ್ರೆಸ್, ಎರಡನೇದು ಗಟ್ ಹೆಲ್ತ್, ಮೂರನೇದು ಪೋಷಕಾಂಶ ಕೊರತೆ. ಸ್ಟ್ರೆಸ್ ಇರುವವರು ಏನ್ ಮಾಡಬೇಕು? ಅಶ್ವಗಂಧನ ನಿಮ್ಮ ಆಹಾರದಲ್ಲಿ ಸೇರಿಸಬೇಕು. ಅಶ್ವಗಂಧ ಪುಡಿನ ಅಥವಾ ಅಶ್ವಗಂಧ ಟ್ಯಾಬ್ಲೆಟ್ಸ್ಗಳ ನೀವು ಸೇರಿಸ್ತಾ ಬಂದ್ರೆ ಈ ಸ್ಟ್ರೆಸ್ ರಿಲೇಟೆಡ್ ನಿದ್ರೆಹೀನತೆ ಕಡಿಮೆ ಮಾಡಕ್ಕಂಥದ್ದು ಆಗುತ್ತೆ. ಎರಡನೇದು ಗಟ್ ಹೆಲ್ತ್. ಕರಳಿನ ಆರೋಗ್ಯ ಹೇಗೆ ನಿದ್ರೆಗೆ ಪ್ರಾಬ್ಲಮ್ ಆಗುತ್ತೆ? ಕರಳಲ್ಲಿ ಸೆರೋಟೋನಿನ್ ಅಂತ ಹ್ಯಾಪಿ ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ. ಈ ಸೆರೋಟೋನಿನ್ ಮೆಲಾಟೋನಿನ್ ಅಂತ ನಿದ್ರೆನ ಹಾರ್ಮೋನ್ ಆಗಿ ಕನ್ವರ್ಟ್ ಆಗೋದು. ಸೊ ಸೆರೋಟೋನಿನ್ ಕಡಿಮೆ ಇದ್ರೆ ಅಲ್ಲಿ ಮೆಲಾಟೋನಿನ್ ಆಗಲ್ಲ, ಮೆಲಾಟೋನಿನ್ ಎಲ್ಲ ಅಂದಿದ್ರೆ ನಿಮಗೆ ನಿದ್ರೆ ಆಗಲ್ಲ. ಸೊ ನಿಮ್ ಕರಳಿನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಮೂರನೇದು ಪೋಷಕಾಂಶ ಕೊರತೆ, ಎಸ್ಪೆಷಲಿ ನ್ಯೂಟ್ರಿಯೆಂಟ್ ಆಗಿರುವ ವಿಟಮಿನ್ ಡಿ, ವಿಟಮಿನ್ B6, ಮ್ಯಾಗ್ನೀಷಿಯಂ. ಇದು ಮೂರಿಂದ ಕೊರತೆ ಇದ್ರೆ ನಿಮಗೆ ನಿದ್ರೆಹೀನತೆ ಬರೋಕೆ ಚಾನ್ಸಸ್ ಇದೆ. ಸೊ ಈ ಮೂರಲ್ಲಿ ಯಾವ ಕಾರಣದಿಂದ ನಿಮಗೆ ನಿದ್ರೆ ಬರ್ತಾ ಇಲ್ಲ ಅಂತ ಕಂಡಿಡಿದು ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಟ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ.